ಕನ್ನಡದ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಆಯೋಜಕರ ಮಹಾ ಎಡವಟ್ಟನ್ನ ಮಹಾ ಧೋಕಾವನ್ನ ರಿಪಬ್ಲಿಕ್ ಕನ್ನಡ ಬೆಳಗ್ಗೆ 9 ಗಂಟೆಯಿಂದ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಆರ್ಟಿಐ ಕಾರ್ಯಕರ್ತ ಹಾಗೆ ಪತ್ರಕರ್ತ ರಾಘವೇಂದ್ರಾಚಾರ್ಯರವರ ಆರೋಪ, ಯಾವುದೇ ನಿಯಮಗಳ ಪಾಲನೆ ಇಲ್ಲದೆ ಬಿಗ್ ಬಾಸ್ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ ಅಂತ ಹೇಳಿ 1 ತಾಸಿನ ಹಿಂದೆ ನ್ಯೂಸ್ ಬ್ರೇಕ್ ಮಾಡಿದ್ವಿ. ಈಗ ಮೆಗಾ ಇಂಪ್ಯಾಕ್ಟ್ ರಿಪಬ್ಲಿಕ್ ಕನ್ನಡದಲ್ಲಿ ಅತಿ ವೇಗದ ಇಂಪ್ಯಾಕ್ಟ್. ನಿಯಮ ಮೀರಿ ಬಿಗ್ ಬಾಸ್ ನಡೆಯುತ್ತಿರುವ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ಅಕ್ರಮವಾಗಿ ಬಿಗ್ ಬಾಸ್ ಶೋ ಅನ್ನ ಆಯೋಜನೆ ಮಾಡಲಾಗಿರೋದ್ರ ಬಗ್ಗೆ ದೂರು ದಾಖಲಾಗಿದೆ. ಡಿಸಿ ದಯಾನಂದ್ ಅವರಿಗೂ ಕೂಡ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಆರ್ಟಿಐ ಕಾರ್ಯಕರ್ತ ರಾಘವೇಂದ್ರಾಚಾರ್. ಈ ಸಂಬಂಧ ತನಿಖೆ ನಡೆಸಿ ವರದಿ ನೀಡೋಕೆ ಸೂಚಿಸಿದ್ದಾರೆ ಜಿಲ್ಲಾಧಿಕಾರಿಗಳು. ಬೆಂಗಳೂರು ದಕ್ಷಿಣ ತಾಲೂಕು ತಹಶೀಲ್ದಾರ್ ಶ್ರೀನಿವಾಸ್ ಅಕ್ರಮಗಳ ಸರಮಾಲೆಯನ್ನ ಬಿಚ್ಚಿಟ್ಟಿದೆ ತಹಶೀಲ್ದಾರ್ ಅವರು ಸಲ್ಲಿಸಿರುವ ವರದಿ. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದಂತೆ ಇದರ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನ ನಡೆಸಲಿಕ್ಕೆ ಜಿಲ್ಲಾಧಿಕಾರಿಗಳು ಆದೇಶವನ್ನ ನೀಡಿದ್ದಾರೆ. ತಹಶೀಲ್ದಾರ್ ಅವರ ಹತ್ರ ವರದಿಯನ್ನ ಕೇಳಿದ್ರು ಜಿಲ್ಲಾಧಿಕಾರಿಗಳು. ಯಾವಾಗ ರಾಘವೇಂದ್ರಾಚಾರ್ ಅವರು ದೂರನ್ನ ನೀಡ್ತಾರೆ, ಅಂದ್ರೆ ಈ ಬಗ್ಗೆ ಮಾಹಿತಿಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ, ಆಗ PDO ನೀಡಿದ್ದ ಒಂದು ವರದಿ, ಅದರಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಯಾವುದೇ ನಿಯಮಗಳನ್ನ ಪಾಲನೆ ಮಾಡಿಲ್ಲ ಬಿಗ್ ಬಾಸ್ ಕಾರ್ಯಕ್ರಮ ಆಯೋಜನೆ ಮಾಡೋ ಸಂದರ್ಭದಲ್ಲಿ ಅಂತ ಹೇಳಿ. ಈ ಬಗ್ಗೆ ವರದಿ ನೀಡುವಂತೆ ಜಿಲ್ಲಾಧಿಕಾರಿಗಳು ಕೇಳಿದ್ರು. ತಹಶೀಲ್ದಾರ್ ವರದಿಯನ್ನ ಕೊಟ್ಟಿದ್ದಾರೆ. ಆ ವರದಿಯಲ್ಲೂ ಕೂಡ ಕ್ಲಿಯರ್ ಕಟ್ ಆಗಿ ತಿಳಿಸಲಾಗಿದೆ ನಿಯಮಗಳನ್ನ ಯಾವೆಲ್ಲ ರೀತಿಯಲ್ಲಿ ಉಲ್ಲಂಘನೆ ಮಾಡಲಾಗಿದೆ ಅಂತ ಹೇಳಿ. ಇದೀಗ ಜಿಲ್ಲಾಧಿಕಾರಿಗಳ ಗಮನಕ್ಕೆ ವಿಚಾರ ಹೋಗಿದೆ. ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳಿ ಅನ್ನೋ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಇನ್ವೆಸ್ಟಿಗೇಷನ್ ರಿಪೋರ್ಟ್ಗೆ ಸಿಕ್ಕಿರುವಂತಹ ಇಂಪ್ಯಾಕ್ಟ್. ಏಳು ಮೆಗಾ ಮಿಸ್ಟೇಕ್ಗಳು ಬಿಗ್ ಬಾಸ್ ಆಯೋಜಕರ ಕಡೆಯಿಂದ ಆಗಿದ್ದರ ಬಗ್ಗೆ ಕೂಡ ರಿಪಬ್ಲಿಕ್ ಕನ್ನಡ ಬೆಳಕನ್ನ ಚೆಲ್ಲಿತು. ಕೃಷಿ ಭೂಮಿಯಲ್ಲಿ ವಾಣಿಜ್ಯ ಚಟುವಟಿಕೆಯನ್ನ ನಡೆಸ್ತಾ ಇರೋದು ಕಾನೂನು ಬಾಹಿರ. ಭೂ ಪರಿವರ್ತನೆ ಮಾಡದೆ ಕೃಷಿ ಭೂಮಿಯಲ್ಲಿ ವಾಣಿಜ್ಯ ಚಟುವಟಿಕೆ ಮಾಡ್ತಾ ಇರೋದು ಕಾನೂನು ಬಾಹಿರ. ನಗರ ಯೋಜನಾ ಇಲಾಖೆಯಿಂದ ಆ ಒಂದು ಕೃಷಿ ಭೂಮಿಯಲ್ಲಿ ಪರಿವರ್ತನೆ ಆಗದೇ ಇರೋ ಕೃಷಿ ಭೂಮಿಯಲ್ಲಿ ಕಟ್ಟಡ ನಿರ್ಮಾಣ ಮಾಡಲಿಕ್ಕೂ ಕೂಡ ಯೋಜನಾ ಇಲಾಖೆಯಿಂದ ಯಾವುದೇ ರೀತಿಯ ಪ್ಲಾನ್ ಅಪ್ರೂವಲ್ ಇಲ್ಲ. ಇದು ಕೂಡ ಕಾನೂನು ಬಾಹಿರ. ಗ್ರಾಮ ಪಂಚಾಯಿತಿಯಿಂದ ಅನುಮತಿಯನ್ನ ಪಡೆದುಕೊಂಡಿಲ್ಲ, ಇದು ಕೂಡ ಕಾನೂನಿನ ಉಲ್ಲಂಘನೆ. ಅಗ್ನಿಶಾಮಕ ಇಲಾಖೆಯಿಂದ NOCಯನ್ನ ಪಡೆದಿಲ್ಲ. ಕಳೆದ ಬಾರಿ ದೊಡ್ಡ ಎಡವಟ್ಟಾಗಿತ್ತು. ಬಿಗ್ ಬಾಸ್ನ ಸೆಟ್ನಲ್ಲಿ ಅಗ್ನಿ ದುರಂತ ಸಂಭವಿಸಿತ್ತು. ಇದೀಗ ಹೊಸದೊಂದು ಸೆಟ್ನಲ್ಲಿ ನಡೆಸಲಾಗ್ತಾ ಇದೆ ಕಾರ್ಯಕ್ರಮವನ್ನ. ಆ ಸೆಟ್ನಲ್ಲೂ ಕೂಡ ಅಗ್ನಿಶಾಮಕ ಇಲಾಖೆಯಿಂದ NOCಯನ್ನ ಪಡೆದುಕೊಂಡಿಲ್ಲ. ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಅರ್ಜಿ ಸಲ್ಲಿಕೆ ಆಗಿಲ್ಲ, ಅಲ್ಲಿಂದ ಅನುಮತಿ ಇಲ್ಲ. ಪೊಲೀಸ್ ಇಲಾಖೆಯಿಂದಲೂ ಕೂಡ ಅನುಮತಿ ಇಲ್ಲ. ಈ 7 ಮಿಸ್ಟೇಕ್ಗಳ ಬಗ್ಗೆ ವರದಿ ಪ್ರಸಾರ ಮಾಡಲಾಗಿತ್ತು. ಇದೀಗ ಇಂಪ್ಯಾಕ್ಟ್ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುನಿಲ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, 1 ಗಂಟೆಯ ಸುದ್ದಿ ಪ್ರಸಾರ ತದನಂತರದಲ್ಲಿ ಆದ ಇಂಪ್ಯಾಕ್ಟ್. ನಮ್ಮ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಇನ್ವೆಸ್ಟಿಗೇಷನ್ ಸ್ಟೋರಿ ಇದು. ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಕೇವಲ ಪ್ರತಿಕ್ರಿಯೆ ಮಾತ್ರವಲ್ಲ, ಆಕ್ಷನ್ ಕೈಗೊಳ್ಳಿ ಅನ್ನೋ ಸೂಚನೆ ಕೂಡ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಎಸ್ ಸ್ಮಿತಾ, ಬಿಗ್ ಬಾಸ್ ಅನ್ನುವಂತಹ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಮತ್ತು ಅದು ರಾಮೋಹಳ್ಳಿ ಬಳಿ ಅಕ್ರಮವಾಗಿ ಕೃಷಿ ಜಮೀನಲ್ಲಿ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನು ಮಾಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು ಕೂಡ ನಾವು ಈಗಾಗಲೇ ಜನರ ಮುಂದಿಟ್ಟಿದ್ವಿ. ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಕಾರ್ಯಕರ್ತ ಆಗಿರುವಂತಹ ರಾಘವೇಂದ್ರಾಚಾರ್ಯ ಅವರು ನೀಡಿದಂತಹ ದೂರಿಗೆ ಸಂಬಂಧಪಟ್ಟಂತೆ ಕೂಡ DC ಅವರು ಈ ಬಗ್ಗೆ ಸಮರ್ಪಕವಾದಂತಹ ಒಂದು ತನಿಖೆಯನ್ನು ನಡೆಸಿ ವರದಿಯನ್ನು ಕೊಡುವಂತೆ ತಹಶೀಲ್ದಾರ್ಗೆ ಸೂಚನೆಯನ್ನು ನೀಡಿದರು. ಬೆಂಗಳೂರು ದಕ್ಷಿಣ ತಾಲೂಕಿನ ತಹಶೀಲ್ದಾರ್ ಶ್ರೀನಿವಾಸ್ ಅವರಿಗೆ ಸೂಚನೆಯನ್ನು ನೀಡಿದರು. ಅದರ ಪ್ರಕಾರ ಇದೀಗ ತಹಶೀಲ್ದಾರ್ ಅವರು ನೀಡಿರುವಂತಹ ವರದಿಯ ಪ್ರತಿ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರುವಂಥದ್ದು. ಈ ಒಂದು ವರದಿಯಲ್ಲಿ ನಾವೇನೇನು ಆರೋಪಗಳನ್ನು ಮಾಡಿದ್ವಿ ಅದೆಲ್ಲವೂ ಕೂಡ ನಿಜ ಅನ್ನುವಂಥದ್ದು ತುಂಬಾ ಸ್ಪಷ್ಟ ಆಗಿರುವಂಥದ್ದು. ಈ ವರದಿಯಲ್ಲಿ ಪರ್ಟಿಕ್ಯುಲರ್ ಆಗಿ ತಹಶೀಲ್ದಾರ್ ಅವರು ಮೆನ್ಷನ್ ಮಾಡಿದ್ದಾರೆ. ತಮ್ಮ ತಂಡದ ಜೊತೆ ಈ ಒಂದು ಬಿಗ್ ಬಾಸ್ ನಡೀತಾ ಇರುವಂತಹ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದೀವಿ. ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಇದು ಕೃಷಿ ಜಮೀನು ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಜೊತೆಗೆ ಕನ್ವರ್ಷನ್ಗೆ ಅವ್ರು ಏನು ಅಪ್ಲೈ ಮಾಡಿದ್ರು ಆ ಒಂದು ಜಾಗದಲ್ಲಿ ಕ್ಲಬ್ಬು ಮತ್ತು ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಮಾತ್ರ ಮಾಡೋದಕ್ಕೆ
ಅನುಮತಿ ಇತ್ತು. ಆ ಷರತ್ತುಗಳು ಉಲ್ಲಂಘನೆ ಆಗಿರುವಂಥದ್ದು ಕೂಡ ಕಂಡು ಬಂದಿದೆ ಅನ್ನುವಂಥದ್ದು ಈ ವರದಿಯಲ್ಲಿ ಮೆನ್ಷನ್ ಆಗಿದೆ. ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಅನ್ನುವಂಥದ್ದು, ಬಹುಶಃ ನಾವು ಕೂಡ ಈ ಒಂದು ವಿಚಾರವನ್ನು ಗಮನಿಸಿರಲಿಲ್ಲ, ಆದರೆ ತಹಶೀಲ್ದಾರ್ ಅವರ ತನಿಖೆ ವೇಳೆ ಬೆಳಕಿಗೆ ಬಂದಿರುವಂಥದ್ದು ಬಫರ್ ಝೋನ್ ಅಂತ ಕರೆಯಲ್ಪಡುವಂತಹ ಈ ಒಂದು ಜಾಗದಲ್ಲಿ, ಅಂದರೆ ಈ ಬಿಗ್ ಬಾಸ್ ನಡೀತಾ ಇರುವಂತಹ ಕಟ್ಟಡದ ಪಕ್ಕದಲ್ಲೇ ಒಂದು ಕೆರೆ ಕೂಡ ಇದೆ, ದೊಡ್ಡದಾದಂಥ ಕೆರೆ. ಈ ಕೆರೆಯನ್ನು ಕೂಡ ಒತ್ತುವರಿ ಮಾಡಿಕೊಂಡಿರೋ ಬಗ್ಗೆ ಅನುಮಾನ ಇದೆ ಅನ್ನುವಂಥದ್ದು ಈ ತಹಶೀಲ್ದಾರ್ ವರದಿಯಲ್ಲಿ ಮಾಹಿತಿ ಲಭ್ಯವಾಗಿದೆ. ಒಂದು ವೇಳೆ ಇಡೀ ಜಾಗದ ಅಳತೆಯನ್ನು ನಡೆಸಿದರೆ, ಅಂದರೆ ಸರ್ವೆಯನ್ನು ನಡೆಸಿದರೆ ಬಹುಶಃ ಕೆರೆ ಎಷ್ಟರ ಮಟ್ಟಿಗೆ ಒತ್ತುವರಿ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಜೊತೆಗೆ ಪಂಚಾಯಿತಿ ಕಡೆಯಿಂದ ಇವರಿಗೆ ವಿದ್ಯುತ್ ಸಂಪರ್ಕವನ್ನು ಪಡೆಯೋದಕ್ಕೆ ಅನುಮತಿಯನ್ನು ನೀಡಿರುವಂಥದ್ದು ಹೇಗೆ ಅನ್ನುವಂಥದ್ರ ಬಗ್ಗೆ ಕೂಡ ಯಾವುದೇ ರೀತಿ ಮಾಹಿತಿ ಇಲ್ಲ. ಏನಕ್ಕೆ ಅಂದರೆ ಪ್ಲಾನ್ ಸ್ಯಾಂಕ್ಷನ್ ಇಲ್ಲದೆ ಅಥವಾ ಇದಕ್ಕೆ ಸಂಬಂಧಪಟ್ಟಂತಹ NOCಗಳಿಲ್ಲದೆ ಪಂಚಾಯಿತಿ ಕಡೆಯಿಂದ ವಿದ್ಯುತ್ ಸಂಪರ್ಕವನ್ನು ಪಡೆಯೋದಕ್ಕೆ ಯಾವ ರೀತಿ ಅನುಮತಿ ನೀಡಿದ್ದಾರೆ ಅನ್ನುವಂಥದ್ದು ಕೂಡ ಈ ಒಂದು ವರದಿಯಲ್ಲಿ ಮೆನ್ಷನ್ ಆಗಿದೆ. ಈಗ ಇರುವಂತಹ ಪ್ರಶ್ನೆ ಅಂತ ಹೇಳಿದರೆ, ತಹಶೀಲ್ದಾರ್ ನೀಡಿರುವಂತಹ ವರದಿಯಲ್ಲಿ ಇದು ಅಕ್ರಮವಾಗಿ ನಡೀತಿದೆ, ಇಲ್ಲಿ ಕಾನೂನು ಉಲ್ಲಂಘನೆ ಆಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಹಾಗಿದ್ರೆ ಯಾವಾಗ ಕ್ರಮವನ್ನು ಕೈಗೊಳ್ತಾರೆ ಅನ್ನುವಂಥದ್ದು ಈಗ ಇರುವಂತಹ ಪ್ರಶ್ನೆ ಸ್ಮಿತಾ. ಎಕ್ಸಾಕ್ಟ್ಲಿ, ಸೂಚನೆ ಏನೋ ಕೊಡ್ತಾರೆ, ಆದರೆ ಕ್ರಮ ಆಗುತ್ತಾ ಅನ್ನೋದು ಪ್ರಶ್ನೆ. ನಾವು ಅದಕ್ಕೇನೆ ರಿಪಬ್ಲಿಕ್ ಕನ್ನಡ ಸ್ಪಷ್ಟವಾಗಿ ಕೇಳಿರೋ ಪ್ರಶ್ನೆ, ಸಾಮಾನ್ಯರಿಗೆ ಒಂದು ರೀತಿ ನ್ಯಾಯ, ದೊಡ್ಡವರಿಗೆ ಒಂದು ರೀತಿ ನ್ಯಾಯನಾ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಅದೇ ಕೃಷಿ ಭೂಮಿಯಲ್ಲಿ ಯಾರೋ ಒಬ್ಬ ಸಾಮಾನ್ಯ ಹೊಟ್ಟೆಪಾಡಿಗೋಸ್ಕರ ಕಮರ್ಷಿಯಲ್ ಆಕ್ಟಿವಿಟಿ ಮಾಡಿದರೆ, ವಾಣಿಜ್ಯ ಚಟುವಟಿಕೆ ಮಾಡಿದರೆ ಸುಮ್ಮನೆ ಬಿಡ್ತಿದ್ರಾ ಅಧಿಕಾರಿಗಳು? ಪ್ರಶ್ನೆ ಕ್ಲಿಯರ್ ಇದೆ. ಎನಿವೆ, ಧನ್ಯವಾದ ಸುನಿಲ್ ನಿಮ್ಮೆಲ್ಲ ಅಪ್ಡೇಟ್ಸ್ಗೋಸ್ಕರ.